ಕವನ ಎಂದರೆ ಅರ್ಥವಾಗದ ಶಬ್ದಗಳ ನರವಣಿಕೆಯಲ್ಲ. ಕವನ ಎಂದರೆ ಪ್ರಾಸದ ತ್ರಾಸಿನ ದೊಂಬರಾಟವೂ ಅಲ್ಲ. ಒತ್ತಿ ಬರುವ ಭಾವನೆಗಳ ದಟ್ಟ ಎಲ್ಲವನ್ನೂ ಹೇಳುವ, ಏನನ್ನೂ ಹೇಳದೆ ಎಲ್ಲವನ್ನೂ ಹೇಳುವ ಮನದನ್ನೆಯ ಕಣ್ಸನ್ನೆ. ಒಟ್ಟಿನಲ್ಲಿ ಕವನ ಎನ್ನುವುದು ಮನದ ಕದ ತಟ್ಟುವಂತಿರಬೇಕು, ನೀವು ಹಾಡಿದಂತಿರಬೇಕು, ನಿಮ್ಮದೇ ಹಾಡಾಗಿರಬೇಕು. ಇದು ಡಾಕ್ಟರ್ ರವಿ ರಾಜೇಶ್ವರ್ ಅವರು ಬರೆದಂತಹ ಕವನ. ಅಂದ್ರೆ ಕವನ ಹೇಗಿರ್ಬೇಕು ಅಂತ ಅವರು ಆಗಲೇ ಮನಸ್ಸಿನಲ್ಲಿ ಮಾಡಿಕೊಂಡು, ನಾನು ಹೀಗೆ ಬರೀತೇನೆ, ನೀವು ಇದೇ ರೀತಿ ಬರೀರಿ ಅನ್ನುವಂತಹ ಒಂದು ಹಿರಿಯರಾಗಿ ಒಂದು ಸಲಹೆ ಕೊಡುವಂತಹ ಕವಿತೆ ಇದು. ಇಂಥ ಅನೇಕ ಅದ್ಭುತ ಕವಿತೆಗಳನ್ನ ನಾವು ಪ್ರತಿನಿತ್ಯ ನಮ್ಮ ವೈದ್ಯ ಬರಹಗಾರ ಸಮಿತಿಯ ಒಂದು ವಾಟ್ಸ್ಆಪ್ ಗುಂಪಿನಲ್ಲಿ ಪ್ರತಿನಿತ್ಯ ಅವರ ಕವನಗಳನ್ನು ನಾವು ಓದ್ತೇವೆ. ಬಹುಶಃ ಸುಪ್ರಭಾತ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ಡಾಕ್ಟರ್ ರವಿ ರಾಜೇಶ್ವರ ಅವರ ಕವನ, ಅಲ್ಲಿಂದನೇ ಪ್ರಾರಂಭ ಆಗ್ತದೆ. ನಾವು ಪ್ರತಿನಿತ್ಯ ಓದ್ತೇವೆ. ಹೀಗಾಗಿ ನಾವೆಲ್ಲ ವೈದ್ಯರು ಅವರನ್ನ ಕವಿ ರಾಜೇಶ್ವರ ಅಂತ ಕರೀತೇವೆ. ಅಂತ ಅದ್ಭುತ ಕವಿಯ ಪುಸ್ತಕವನ್ನ ಪರಿಚಯ ಮಾಡಲಿಕ್ಕೆ ನನ್ನನ್ನ ಮುಧೋಳದಿಂದ ಇಲ್ಲಿ ತನಕ ಕರೆಸಿದ್ರಿ. ಕರ್ಸೋದಷ್ಟೇ ಅಲ್ಲದೆ ಮುಂದೆ ಕುರ್ಚಿ ಹಾಕಿ ಕುಂದಿರಿಸಿ ಹಿಂದೆಲ್ಲ ಘಟಾನುಘಟಿಗಳು ನನ್ನ ಹಿಂದೆ ನಿಂತು ನೀವು ಓಡಿ ಹೋಗಿದ್ದೀರಿ ಅಂತ ಏನು ತಿಳಿಸಿದಿರಲ್ಲ, ಅದಕ್ಕಾಗಿ ನಾನಿಲ್ಲಿ ಇದನ್ನು ಮಾತಾಡಬೇಕಾಗಿದೆ. ತುಂಬಾ ಸಂತೋಷ ಆಗ್ತದೆ ನನಗೆ. ಎಲ್ಲಿಯ ಮುಧೋಳ, ಎಲ್ಲಿಯ ರಾಯಚೂರ, ಇಷ್ಟು ದೂರಿಂದ ಇಲ್ಲಿ ತನಕ ಬಂದೆ. ಬಹಳ ಪ್ರೀತಿಯಿಂದ ಡಾಕ್ಟರ್ ಮಾಲಿಂಗಪ್ಪನವರು ನನ್ನ ಬಗ್ಗೆ ಬಹಳ ಹೇಳಿದರು. ಮತ್ತೆ ಪತ್ತಾರ್ ಅವರು ರವಿ ರಾಜೇಶ್ವರ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನ ತಮ್ಮೆದುರಿಗೆ ತಿಳಿಸಿದ್ದಾರೆ. ಇಲ್ಲಿ 3 ಜನ ಮಾಜಿ ಅಧ್ಯಕ್ಷರುಗಳಿದ್ದೇವೆ ನಾವು. ಕನ್ನಡ ವೈದ್ಯ ಬರಹಗಾರ ಸಮಿತಿ ಅಂತ ರಾಜ್ಯ ಮಟ್ಟದ ಕನ್ನಡ ವೈದ್ಯ ಬರಹಗಾರ ಸಮಿತಿ. ಅದಕ್ಕೆ ಪ್ರತಿ ವರ್ಷ ಒಬ್ಬರ ಅಧ್ಯಕ್ಷರಾಗಿ ಡಾಕ್ಟರ್ ಸಗರದ್ ಅವರು, ಡಾಕ್ಟರ್ ಅರವಿಂದ್ ಪಟೇಲ್ ಅವರು, ನಾನು ಮೊದಲಿದ್ದೆವು. ಈಗ ಡಾಕ್ಟರ್ ಇಂದಿರಾ ಅವರು, ಅವ್ರಿಗೆ ನಾವು ಎಲ್ಲ ವೈದ್ಯರಲ್ಲಿ ಕೂಡಿ ದೊಡ್ಡಬಳ್ಳಾಪುರ ನಾವು ಸೇರಿಸಿದ್ದೆವು. ಇವೆಲ್ಲರೂ ಕೂಡಿ ಇವತ್ತಿನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನನಗೆ ಕಂಡಂತಹ ಕೆಲವೊಂದು ವಿಷಯಗಳನ್ನ ತಮ್ಮೆದುರಿಗೆ ಹೇಳ ಬಯಸ್ತೇನೆ. ನಾನು ಓದಿದಾಗ ನನಗೆ ಕಂಡದ್ದನ್ನು ನಾನು ಹೇಳ್ತೇನೆ, ನೀವು ಓದಿದಾಗ ನಿಮಗೆ ಮತ್ತೊಂದು ಏನಾದರೂ ಕಾಣಬಹುದು. ಯಾಕಂತಂದ್ರೆ ಕವಿ ಹೇಳಿದಾಗ ಕವಿಯ ಭಾವನೆ ಯಾವ ರೀತಿ ಇರ್ತದನೋ, ಓದುಗರ ಭಾವನೆ ಯಾವ ರೀತಿ ಇರ್ತದೋ ಆ ರೀತಿ ಪ್ರತಿಯೊಂದು ಕವನದ ಅರ್ಥ ಬದಲಾಗ್ತಾ ಹೋಗ್ತದೆ. ಆಸಕ್ತಿ ಇರಲಾರದವರು ಈ ಮೊದಲೇ ಎದ್ದು ಹೋಗಿಬಿಟ್ರೆ ಸರಿಯಾಗಿ. ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲದಂಥವರು ಸುಮ್ಮನೆ ಮಾತಾಡ್ಕೋತ ಕೂಡೋದಕ್ಕಿಂತ, ನಾನು ನಿಮ್ಮ ಎಕ್ಸಾಮಿನರ್ ಅಲ್ಲ, ನಿಮ್ಮನ್ನು ಫೇಲ್ ಮಾಡೋದಿಲ್ಲ. ಫೇಲ್ ಮಾಡೋ ಎಕ್ಸಾಮಿನರ್ಗೆ ನೀವು ಅನ್ಸಂಗಿಲ್ಲ, ನನಗೆ ಹೆಂಗೆ ಅನ್ಸಿದ್ದೀರಿ ಅಂತ ನನಗೆ ಗೊತ್ತದೆ. ಅದಕ್ಕೆ ಯಾರಿಗಾರ ಆಸಕ್ತಿ ಇಲ್ಲ ಅಂದ್ರೆ ಎದ್ದು ಹೋಗ್ಬಿಡ್ರಿ, ಸುಮ್ಮನೆ ನಡುವೆ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ ಅಂತ ಹೇಳ್ತಾ, ಡಾಕ್ಟರ್ ರವಿ ರಾಜೇಶ್ವರ್ ಅವರು ಇದು 2ನೇ ಕವನ ಸಂಕಲನ ತಮಗೆಲ್ಲ ಇದೆ. ಈಗ ಡಾಕ್ಟರ್ ಪತ್ತಾರ್ ಅವರು ಹೇಳಿದಾಗೆ ಇದು 2ನೇ ಕವನ ಸಂಕಲನ. 1ನೇ ಕವನ ಸಂಕಲನ ಅತ್ಯಂತ ಅದ್ಭುತವಾದಂಥದ್ದು. ಮಗಳಂತಹ ಕವನಗಳು, ತಾವು ಪ್ರತಿಯೊಂದು ಕವನವನ್ನು ಓದಬೇಕು. 100 ಮತ್ತೊಂದು, ಅದಕ್ಕೆ ಒಂದು ಟ್ಯಾಗ್ಲೈನ್ 100 ಮತ್ತೊಂದು. ಇದಕ್ಕೆ ಡಾಕ್ಟರ್ ರವಿ ರಾಜೇಶ್ವರ್ ಅವರು ಕವಿಯಾಗಿ ಬರೆದು ಎಷ್ಟು ಮುತುವರ್ಜಿಯಿಂದ ಬರೆದ್ರು, ಅಷ್ಟೇ ಮುತುವರ್ಜಿಯಿಂದ ಈ ಪುಸ್ತಕಗಳನ್ನ ತಯಾರು ಮಾಡಿ ಪ್ರಿಂಟ್ ಮಾಡಿ ಈ ಲೆವೆಲ್ಗೆ ತರಲಿಕ್ಕೆ ಪ್ರಯತ್ನ ಪಟ್ಟವರು ಡಾಕ್ಟರ್ ವೀಣಾ ಅವರು. ಇವತ್ತು ಬರಬೇಕಾಗಿತ್ತು. ಡಾಕ್ಟರ್ ವೀಣಾ ಅಂತ ಸುಳ್ಯದೊಳಗ ಗೈನಕಾಲಜಿಸ್ಟ್ ಆಗಿದ್ದಾರೆ. ಅವರು ನಮ್ಮ ಹಿಂದಿನ ಅಧ್ಯಕ್ಷರಾಗಿದ್ದರು. ಕನ್ನಡ ಪ್ರೇಮಿಗಳು, ಪ್ರತಿದಿನ ಕನ್ನಡದ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ನೀತಿ ಹತ್ತುದಿಲ್ಲ, ಅಷ್ಟು ಒಳ್ಳೆಯ ಕನ್ನಡ ಪ್ರೇಮಿಗಳು ಅವರು. ಡಾಕ್ಟರ್ ರವಿ ರಾಜೇಶ್ವರ್ ಅವರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂತಂದ್ರೆ ಡಾಕ್ಟರ್ ವೀಣಾ ಅವರ ಒತ್ತಾಯಪೂರ್ವಕ ಇದನ್ನು ಮಾಡಿರಲಿಲ್ಲ ಅಂದ್ರೆ, ಡಾಕ್ಟರ್ ಸುರೇಶ್ ಸಗರದ್ ಅವರು ಮಾಡಿರಲಿಲ್ಲ ಅಂದ್ರೆ ಈ ಕವನ ಸಂಕಲನಗಳು ಆಗ್ತಾ ಇರಲಿಲ್ಲ. ನನಗೆ ಗೊತ್ತು. ಯಾಕಂತಂದ್ರೆ
ಡಾಕ್ಟರ್ ರವಿ ರಾಜೇಶ್ವರ ಅವರು ತಮ್ಮನ್ನು ತಾವು ಹೊರಗಡೆ ತೋರ್ಪಡಿಸಿಕೊಳ್ಳಲಾರದಂಥವರು. ಅಂಥವರ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ. ರಾಯಚೂರು ಜನರಿಗೆ ಡಾಕ್ಟರ್ ರವಿ ರಾಜೇಶ್ವರ ಅವರನ್ನೇ ಪರಿಚಯ ಮಾಡುವಂಥ ಧೈರ್ಯ ಅನ್ನೋಕ್ಕಿಂತ ಹುಂಬ ಧೈರ್ಯವನ್ನು ನಾನು ಮಾಡ್ತಾ ಇದ್ದೇನೆ ಅನ್ಕೊಂಡಿಲ್ಲ. ಅವರು ಸಾಮಾಜಿಕ ಪ್ರಜ್ಞೆಯ ಹರಿಕಾರದಂತೆ, ಡಾಕ್ಟರ್ ರವಿ ರಾಜೇಶ್ವರ ಅವರು ಸಾಮಾಜಿಕ ಪ್ರಜ್ಞೆಯ ಹರಿಕಾರದಂತೆ, ಮಾನವ ಘನತೆಯ ಸಾಕ್ಷಿದಾರರಂತೆ. ಅವ್ರು ಹೆಂಗದಾರ ಅಂದ್ರೆ ಮಾನವ ಘನತೆಯ ಸಾಕ್ಷಿದಾರರಂತೆ ಅಂತಃಕರಣ ತುಂಬಿದ ಸಮಾಜಮುಖಿಯಂತೆ ನನಗೆ ಗೋಚರಿಸ್ತಾರೆ. ಅಂತಹ ಒಬ್ಬ ಅದ್ಭುತ ವ್ಯಕ್ತಿ. ನನಗೆ ಅವರಿಗೆ ಪರಿಚಯ ಆಗಿ ಬಹುಶಃ ಒಂದು 5-6 ವರ್ಷಗಳು ಇಲ್ಲೇ ಈ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಪರಿಚಯ ಆದಂಥವರು ಇವತ್ತು ನಮ್ಮನ್ನು ಪೂರ್ತಿ ಆವರಿಸಿಕೊಂಡು ಬಿಟ್ಟಿದ್ದಾರೆ. ಅಂತಹ ಮಟ್ಟಕ್ಕೆ ಅವರು ಬೆಳೆದಿದ್ದರಿಂದಾಗಿ ಈಗ ನಮ್ಮ ಎದುರಿಗೆ ಮೊದಲೇ ಬೆಳೆದಿದ್ರು, ನಮ್ಮ ಎದುರಿಗೆ ಬೆಳೆದಿದ್ದರಿಂದಾಗಿ ಅವರು ಆತ್ಮವನ್ನು, ಸಮಾಜಮುಖಿ ಮನಸ್ಥಿತಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಕವನ ರಚಿಸಿದ್ದಾರೆ. ಆತ್ಮವನ್ನು ಮತ್ತು ಸಮಾಜಮುಖಿ ಮನಸ್ಥಿತಿಯನ್ನು ಸಾಕ್ಷಿಯನ್ನಾಗಿಟ್ಟು ಕವನ ರಚಿಸಿದ್ದಾರೆ. ಆಡಂಬರವಿಲ್ಲ ಅವರ ಕವನಗಳಲ್ಲಿ, ಆಡಂಬರವಿಲ್ಲ. ನೀವು ಓದ್ತಾ ಹೋದ ಹಾಗೆ ಬಹಳ ದೊಡ್ಡ ದೊಡ್ಡ ಶಬ್ದಗಳನ್ನು ಹಾಕಿ ಅವರ ಕವನಗಳನ್ನು ಬರೆಯುವುದಿಲ್ಲ. ಆಡಂಬರ ಒಂದಿಷ್ಟು ಇಲ್ಲ, ಆವರಣವಿಲ್ಲ, ಮುಚ್ಚುಮರೆ ಇಲ್ಲ. ಇಲ್ಲೇನೂ ಮುಚ್ಚುಮರೆ ಇಲ್ಲ, ಆವರಣವಿಲ್ಲ. ಎಲ್ಲವೂ ಸ್ವಚ್ಛ, ನಿಚ್ಚಳ, ಸರಳ ಮತ್ತು ಮಾನವ ಕಲ್ಯಾಣದ ಕಾಳಜಿ ತುಂಬಿದ ಮನಸ್ಸು. ಇವೆಲ್ಲವನ್ನು ಕೂಡಿಸಿಕೊಂಡು ಕವಿತೆಗಳನ್ನು ರಚಿಸುತ್ತಾರೆ. ಬಸವಣ್ಣನ ಒಂದು ವಚನ ಬರ್ತದೆ, ತಾಳಮಾನ ಸರಿಸವನರಿಯೇ ಓಜ ಬಜಾವಣೆ ಲೆಕ್ಕವನರಿಯೇ. ಏನು ಗೊತ್ತಿಲ್ಲ ನನಗೆ. ಓಜ ಬಜಾವಣೆ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ, ನಿನಗೆ ಕೇಡಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ. ನಿನಗೆ ಕೇಡಿಲ್ಲವಾಗಿ, ನಿನಗೆ ಅಂದ್ರೆ ಜಂಗಮಕ್ಕೆ, ದೇವರಿಗೆಲ್ಲ, ದೇವರಿಗೆ ಕೇಡು ಎಂದು ಸಾಧ್ಯನೇ ಇಲ್ಲ. ನಿನಗೆ ಅಂದ್ರೆ ಜಂಗಮಕ್ಕೆ ಕೇಡಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ ಅಂತ ಬಸವಣ್ಣ ಹೇಳ್ತಾರೆ. ಆ ಮಾತನ್ನ ಸೂಕ್ಷ್ಮವಾಗಿ ಆ ಮಾತನ್ನ ಇಟ್ಟುಕೊಂಡು ರವಿ ರಾಜೇಶ್ವರ ಅವರು ಈ ಕವನ ಸಂಕಲನಕ್ಕೆ ಒಲಿದಂತೆ ಹಾಡು ಅನ್ನುವ ಹೆಸರನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿದಾಗ ಬಸವಣ್ಣನ ವಚನ ನೆನಪಾತು. ಕವಿ ಹೆಂಗಿರ್ಬೇಕು ಅಂತಂದ್ರೆ ಜಂಗಮಕ್ಕೆ ಕೇಡಿಲ್ಲವಾಗಿ ಬರಿಬೇಕು. ಜಂಗಮಕ್ಕೆ ಎಂದೂ ಕೇಡಾಗಬಾರದು. ಅಂತಹ ಕವಿತೆಗಳನ್ನ ಕವಿ ರಚಿಸಬೇಕು. ಸಮಾಜದಲ್ಲಿ ಒಡಕನ್ನು ಹುಟ್ಟಿಸುವಂತಹ ಕವಿ ಇರಬಾರದು. ಸಮಾಜದಲ್ಲಿ ಕೆಟ್ಟದ್ದನ್ನು ಬಯಸುವಂತಹ ಕವಿ ಇರಬಾರದು. ಸಮಾಜಕ್ಕೆ, ಜಂಗಮಕ್ಕೆ ಒಳ್ಳೆಯದನ್ನು ಮಾಡುವಂತಹ ಕವಿ ಇರಬೇಕು ಅನ್ನೋ ಮನಸ್ಥಿತಿಯನ್ನು ಇಟ್ಟುಕೊಂಡು ಡಾಕ್ಟರ್ ರವಿ ರಾಜೇಶ್ವರ ಅವರು ಈ ಕವನ ಸಂಕಲನವನ್ನು ಬರೆದಿದ್ದಾರೆ. ಓದುಗರನ್ನು ಮುದಗೊಳಿಸುವುದು ಕವಿಯ ಕೆಲಸ. ಓದುಗರಿಗೆ ಮುದಗೊಳಿಸಬೇಕು. ಆತನಿಗೆ ಮನೋರಂಜನೆ ಆದರೂ ಸಿಗಬೇಕು, ಮನೋವಿಕಾಸ ಆದರೂ ಆಗಬೇಕು, ಪರಿವರ್ತನೆ ಆದರೂ ಆಗಬೇಕು, ಒಳ್ಳೆಯದಾದರೂ ಆಗಬೇಕು. ಇಂಥದನ್ನ ಮಾಡಿದರೆ ಮಾತ್ರ ಕವನ ಲಾಭದಾಯಕ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ನನ್ನ ಪರಿಸ್ಥಿತಿ ಅನ್ನೋದು ನನಗಿರಲಿ, ಬಂದಿರೋರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಬಹಳ ಬಡತನದಿಂದ ಇದ್ರು, ಬಹಳ ಬಡತನದಲ್ಲಿ, ಕಷ್ಟಗಳಲ್ಲಿ ಮಕ್ಕಳು ತೀರ್ಕೊಂಡ್ರು, ಇವೆಲ್ಲ ನಮ್ಗೆ ಗೊತ್ತಿದೆ ಬೇಂದ್ರೆಯವ್ರ ಬಗ್ಗೆ. ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ. ಅದರ ಹಾಡನ್ನಷ್ಟೇ ನೀಡುವೆನು ಕಲ್ಲು ಸಕ್ಕರೆ ಅಂತ ನಿನ್ನೆದೆಯು ಕರಗಿದರೆ. ನೋಡು, ಓದುಗನ ಹೃದಯವನ್ನ ಕಲ್ಲು ಸಕ್ಕರೆಗೆ ಹೋಲಿಸ್ತಾರೆ ಬೇಂದ್ರೆಯವರು. ಕಲ್ಲು ಸಕ್ಕರೆ ಅಂತ ನಿನ್ನೆದೆಯು ಕರಗಿದರೆ ಆ ಸವಿಯ ನೀಡು ನನಗೆ. ಅಷ್ಟೇ, ನನಗೆ ಬೇಕಾಗಿದ್ದೇನು ಅಂತಂದ್ರೆ ಕಲ್ಲು ಸಕ್ಕರೆ ಅಂತ ನಿನ್ನೆದೆಯು ಕರಗಿದರೆ ಆ ಸವಿಯಲ್ಲಿ ಒಂದಿಷ್ಟು ನನಗೆ ಉಣಿಸ್ಬಿಡು, ಸಾಕು, ನನ್ನ ಜನ್ಮ ಭವನಾಯಿತು. ಇದು ಕವಿಯ ಮನಸ್ಸು. ಕವಿ ಪಾಡೆ ಎಂಥದ್ದು ಏನೇ ಇರಲಿ ಒಳ್ಳೆಯ ಹಾಡನ್ನು ಸಮಾಜಕ್ಕೆ ಕೊಡ್ತಾನೆ. ಅದರಿಂದ ಆತನ ಹೃದಯ ಕರಗಿದರೆ ಆ ಒಳ್ಳೆಯದನ್ನು ಕೊಡುವ. ಹೀಗೆ ಅತ್ಯಂತ ಸುಂದರವಾದಂತಹ ಆಹ್ಲಾದ ನೀಡುವ ಈ ಮುಖಪುಟವನ್ನು ರಚಿಸಿದ್ದಾರೆ. ತಾವು ಕವನ ಸಂಕಲನವನ್ನು ನೋಡಿದರೆ ಅತ್ಯಂತ ಸುಂದರವಾದಂತಹ ಮುಖಪುಟದ ಬಣ್ಣ ನೀಲಿ ಬಣ್ಣವನ್ನು ಬಳಸಿದ್ದಾರೆ. ನೀಲಿ ಅಂದರೆ ಆಕಾಶ, ನೀಲಿ ಅಂದರೆ ಸಮುದ್ರ, ನೀಲಿ ಅಂದರೆ ರಾಮ, ನೀಲಿ ಅಂದರೆ ಕೃಷ್ಣ, ನೀಲಿ ಅಂದರೆ ಆಹ್ಲಾದ, ನೀಲಿ ಅಂದರೆ ತಂಪು. ಇವೆಲ್ಲವನ್ನು ಒಳಗೊಂಡಂತಹ ನೀಲಿ ಬಣ್ಣವನ್ನು ಹೊಂದಿರುವಂತಹ ಮುಖಪುಟ. ಮುಂದೆ ಮಧ್ಯದಲ್ಲಿ ಒಂದು ನದಿ ಹರಿತಾ ಇದೆ,
ನದಿ ಜೀವನಾಧಾರ, ನಮ್ಮ ಜೀವನಕ್ಕೆ ಆಧಾರವಾದಂಥದ್ದು ನದಿ. ಹೀಗೆ ಈ ಕವನದ ಈ ಮಾತುಗಳು ನಮ್ಮ ಬದುಕಿಗೆ ಆಧಾರವಾಗುವಂಥವರು ಎನ್ನುವುದನ್ನು ಸೂಚ್ಯವಾಗಿ ಹೇಳಿದಂತಹ ಮಾತು. ಹಿಂದೆ ಒಂದು ಬೆಟ್ಟ ಇದೆ. ಬೆಟ್ಟ ಧೀಮಂತಿಕೆಯನ್ನ ಪ್ರತಿನಿಧಿಸುವಂಥದ್ದು ಬೆಟ್ಟ. ಮುಂದೆ ನೀವು ಪುಸ್ತಕ ಪರಿಚಯ ಅಂದರೆ ಹಿಂದೆ ಪುಸ್ತಕದ ಬಗ್ಗೆ ಹೇಳಬೇಕಾಗ್ತದೆ. ಪುಸ್ತಕ ಪರಿಚಯ ಅಂದರೆ ಇದು ಟೀಸರ್ ಇದ್ದಂಗೆ. ಟೀಸರ್ ಬಿಡುಗಡೆ ಮಾಡೋದು, ನೀವು ಆಮೇಲೆ ಸಿನಿಮಾ ನೋಡಬೇಕು, ನೀವೇ ಓದಿ ನೋಡಬೇಕು. ಮುಂದೆ ಪುಸ್ತಕದ ಪ್ರತಿಗಳು, ನಾವೆಲ್ಲ ಸಾಮಾನ್ಯವಾಗಿ ನಾವು ಪ್ರತಿಗಳು ಅಂತ ಅಂದ್ಕೊಳ್ಳೆ 1,000 ಪ್ರತಿಗಳನ್ನು ಪ್ರಿಂಟ್ ಮಾಡಿಸ್ತೇವೆ. ರವಿ ರಾಜೇಶ್ವರ್ ಅವರು ಪ್ರಿಂಟ್ ಮಾಡಿಸಿದ್ದು 300 ಪ್ರತಿಗಳು. 300 ಪ್ರತಿಗಳು ಯಾಕೆ ಈ ಕವನ ಸಂಕಲನಗಳಿಗೆ 300 ಪ್ರತಿಗಳು ಅಂತಂದ್ರೆ, ಕವನ ಸಂಕಲನಗಳನ್ನು ಕೊಂಡು ಓದುವಂಥವರು ಇಲ್ಲ. ಇದು ಎಲ್ಲ ಕವಿಗಳ ಮನಸ್ಸಿನಲ್ಲಿ ಇದ್ದಂತಹ ಕಟು ಸತ್ಯ. ಕೊಂಡು ಓದುವಂಥವರು ಇಲ್ಲ. ಕವನಗಳು ಬೇಕು ಬದುಕಿಗೆ, ಹಾಡುಗಳು ಬೇಕು, ಸಿನಿಮಾ ಹಾಡುಗಳು ಬೇಕು, ಭಾವಗೀತೆಗಳು ಬೇಕು, ಎಲ್ಲ ಬೇಕು. ಆದರೆ ಕವನ ಸಂಕಲನವನ್ನ ಕೊಂಡು ಓದುವಂಥವರು ಇಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಮಾಡಿದ್ದು 300 ಪ್ರತಿಗಳು. ಇದು ಬಹಳ ಜಾಣತನದ ನಡೆ ಅಂತ ಅನ್ಕೊಳ್ತೇನೆ. ನಾನು ಮುಂದಿನ ಕವನ ಸಂಕಲನವನ್ನು 300 ಮಾಡ್ತೀನಿ, 300 ಪ್ರತಿ ಮಾಡ್ತೀನಿ. ಯಾಕಂತಂದ್ರೆ ಸುಮ್ಮನೆ ಅಲ್ಲಿ ಹೋಗಿ ಬೀಳೋದ್ರಿಂದ 300 ಜನ ಓದೋರಿಗೆ ಕೊಟ್ಬಿಟ್ರೆ ಸಾಕು ನಮಗೆ, ಅವ್ರು ಓದ್ಲಿ. ಹಾಗೆ ಇನ್ನೊಂದು ವಿಷಯ ಅಂತಂದ್ರೆ, ಅರ್ಪಣೆಯಲ್ಲಿ ಒಂದು ಮಾತು ಬರೀತಾರೆ ಅವರು. ಈ ಕವನ ಸಂಕಲನವನ್ನು ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂತಂದ್ರೆ ಒಂದು ಮಾತು ಬರೀತಾರೆ. ಏನು ಬರೀತಾರೆ, ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂತಂದ್ರೆ, ಇಂದಿನ ದಿನಗಳಲ್ಲಿಯೂ ಕವಿತೆಗಳನ್ನು ಓದುವ, ಆಸ್ವಾದಿಸುವ, ಪ್ರತಿಕ್ರಿಯಿಸುವ, ಪ್ರೋತ್ಸಾಹಿಸುವ ತಮಗೂ ಮತ್ತು ಎಲ್ಲ ಸುಸಂಸ್ಕೃತ ಸಹೃದಯ ಕನ್ನಡ ನಾಡವರಿಗೂ ಪ್ರೀತಿಪೂರ್ವಕ ಸಮರ್ಪಣೆ. ಅಂದ್ರೆ ಈ ಕವಿತೆಯನ್ನ ಓದುಗರಿಗೆ ಸಮರ್ಪಣೆ ಮಾಡಿದ್ದಾರೆ. ಪ್ರೀತಿಯಿಂದ ಯಾರು ಓದ್ತಿರ್ಲ ಅವರಿಗೆ ಈ ಕವನ ಸಂಕಲನವನ್ನ ಸಮರ್ಪಣೆ ಮಾಡಿದ್ದಾರೆ. ಕವನ ಸಂಕಲನ, ಈ ಕವಿತೆಗಳ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ, ಬೇಂದ್ರೆಯವರು 1971ರಲ್ಲಿ ಮಣಿಪಾಲದಲ್ಲಿ ನಡೆದಂತಹ ಒಂದು ಕವಿ ಸಮ್ಮೇಳನದ ಅಧ್ಯಕ್ಷರಾಗಿ ಒಂದು ಸಣ್ಣ ಕವಿತೆಯನ್ನು ಹೇಳಿದ್ರು. ಏನು ಹೇಳಿದ್ರು ಅಂತಂದ್ರೆ, ಯಾರಿಗೆ ಬೇಕಾಗೈತಿ ಕವಿತಾ ಇದ್ರ ಒಂದು ಬ್ರೆಡ್ ತ ಮ್ಯಾಗ ಅದಕ್ಕೆ ಬೆಂಡಿತ. ಬೇಂದ್ರೆಯವರು ಹೇಳಿದಂತ ಕವಿತೆ ಇದು. ಮ್ಯಾಗ ಅದಕ್ಕೆ ಬೆಂಡಿತ, ಇಲ್ಲ ಬೆಂಡಿಲ್ಲ ಅಂದ್ರೆ ಹೋಗ್ಲಿ ಎಣ್ಣೀತ. ಹಾಕು ಮೇಲೆ ಖಾರದ ಪುಡಿ, ಪಟ್ಟಿ ತುಂಬ ಅದನ್ನ ಜಡಿ, ಕುಡಿ ಸಿಕ್ಕಷ್ಟು ಚಾ ಕುಡಿ, ಹಿಡಿ ಬಂದ ಹಾಕಿ ಹಿಡಿ. ಇದು ಕವಿಯ ಪರಿಸ್ಥಿತಿ ಏನು ಅಂತಂದ್ರೆ, ಯಾರಿಗೆ ಬೇಕಾಗೈತಿ ಕವಿತಾ, ಬ್ರೆಡ್ ತ ಬೆಂಡಿತ. ಇದು ಬಹುಶಃ 1971ರ ದಶಕದಲ್ಲಿ ಬಂಡಾಯ ಸಾಹಿತ್ಯ ಪ್ರಾರಂಭ ಆಯಿತು. ಬಹುಶಃ ಇದು ಮೊಟ್ಟ ಮೊದಲೇ ಬಂಡಾಯ ಕವಿತೆ ಅಂತ ಅನ್ಕೊಳ್ತೇನೆ ನಾನು. ಯಾಕಂದ್ರೆ ಅವಾಗಿನ್ನ ಬಂಡಾಯ ಸಾಹಿತ್ಯ ಅಷ್ಟೊಂದು ಉತ್ಸಾಹಮಾನ ಇದ್ದಿದ್ದಿಲ್ಲ. ಆ ವೇಳೆಯೊಳಗೆ ಬೇಂದ್ರೆಯವರು ಹೇಳಿದಂತಹ ಕಟು ಸತ್ಯ ಇದು. ಕೇಳಲಿಕ್ಕೆ ಹಾಸ್ಯದ ಕವಿತೆ ಅನಿಸಿದರೂ ಕೂಡ ಕವಿಗಳಿಗೆ ಇರುವಂತಹ ಕಟು ಸತ್ಯವನ್ನ ಅವರು ತಮ್ಮ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಹೇಳಿದರು. ಯಾಕಂತಂದ್ರೆ ಕವಿ ಆದವನಿಗೆ ಬದುಕುವ ಮಾರ್ಗಗಳಿಲ್ಲ. ಕವಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದ್ರೂ ಕೆಲಸ ಮಾಡಿಕೊಂಡು ಕವಿಯಾಗಿರಬೇಕು. ಡಾಕ್ಟರ್ ರವಿ ರಾಜೇಶ್ವರ್ ಅವರು ವೈದ್ಯರಾಗಿದ್ದುಕೊಂಡು ಕವನ ಸಂಕಲನ ತಂದ್ರು ಅಂತ ಒಳ್ಳೇದಾಯ್ತು. ಅವ್ರೇನು ಕವಿಯಾಗಿ ಕವನ ಸಂಕಲನ ಅಂತಂದ್ರೆ ಬ್ಯಾಂಕಿನ ಸಾಲ ಮಾಡ್ಕೊಂಡು ಬ್ಯಾಂಕಿಗೆ ಅಡ್ಡಾಡ್ಬೇಕಾಗ್ತದೆ. ಅಂತ ಪರಿಸ್ಥಿತಿ ಐತಿ. ಇದು ಕ್ರೂರವಾದ ಸತ್ಯವನ್ನು ನಾವು ತಮ್ಮೆದುರಿಗೆ ಹೇಳ್ತಾಯಿದ್ದೇವೆ. ಹೀಗೆ ಯಾವಾಗಲೂ ಕವಿಗೆ ಅಂತಂದ್ರೆ ಏನದಿರಿ ನೀವು ಅಂತ ಯಾರಿಗಾರು ಸಾಹಿತ್ಯಿಕ ಕವಿಗೆ ಕೇಳಿದ್ರೆ, ನಾ ಕವಿ ಇದೀನಿ. ಆಯ್ತು ರೀ, ಕವಿ ಇದೀರಿ, ಏನ್ ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೆ. ಕವಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕವಿಯಾಗಿ ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸಬಹುದು, ಓದುಗರ ಮನಸ್ಸನ್ನು ಉಲ್ಲಾಸಗೊಳಿಸಬಹುದು, ಅದರಿಂದ ದುಡ್ಡನ್ನು ಗಳಿಸ್ತೇನೆ ಅಂತ ಆಗುವುದಿಲ್ಲ. ಆದರೆ
ಇಡೀ ಜಗತ್ತಿಗೆ, ಇಡೀ ಜನರಿಗೆ ಒಳ್ಳೆಯದನ್ನು ನೀಡುವಂಥದ್ದು ಕವಿ ಮಾತ್ರ. ಇದನ್ನು ಹೇಳ್ತಾ ಈ ಪುಸ್ತಕದಲ್ಲಿ ಇರುವಂತಹ ಒಂದು 8 ಕವಿತೆಗಳು, ಒಂದು 2-3 ತುಣುಕುಗಳನ್ನು ತಮ್ಮೆದುರಿಗೆ ಕೇಳಿಸ್ತೇನೆ. ಮತ್ತು ಬೆನ್ನುಡಿಯನ್ನು ಡಾಕ್ಟರ್ ವಸುಂಧರಾ ಭೂಪತಿಯವರು ಅತ್ಯಂತ ಸುಂದರವಾದ ಬೆನ್ನುಡಿಯನ್ನು ಬರೆದಿದ್ದಾರೆ. ಅಲ್ಲದೆ ರವಿ ರಾಜೇಶ್ವರ ಅವರ ಬಗ್ಗೆ, ತಾವು ನೋವುಂಡವರು ನಿರಾಶೆಯನ್ನು ಸ್ಥಾಯಿಯಾಗಿಸದೆ ನಿರೀಕ್ಷೆಯಲ್ಲಿ ಹೊಸ ಬದುಕಿನ ಕನಸುಗಳನ್ನು ಬಿತ್ತುವ ಬೆಳೆಸುವ ಮನೋಭಾವ ಕವಿಯ ಧನಾತ್ಮಕ ಬುದ್ಧಿಭಾವಗಳ ಚಿಂತನೆಯನ್ನು ಎತ್ತಿ ತೋರಿದೆ ಎನ್ನುವಂತಹ ಸ್ಪಷ್ಟವಾದ ಸ್ವಚ್ಛವಾದ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ನು ಇಲ್ಲಿ ಇದ್ದಂಥ ಒಂದು 2-3 ನನಗೆ ನನ್ನ ಮನಸ್ಸಿಗೆ ಬಂದಂತಹ ಒಂದಿಷ್ಟು ಕವಿತೆಗಳು. ನಾನು ಯಾಕೆ ನನ್ನ ಮನಸ್ಸಿಗೆ ಬಂದಂಥವು ಅಂತೇನಂದ್ರೆ, ನೀವು ಓದಿದ್ರೆ ನಿಮ್ಮ ಮನಸ್ಸಿಗೆ ಬಂದಂಥವು ಬೇರೆ ಇರ್ಬೋದು. ಪ್ರಾರ್ಥನೆ ಅನ್ನುವಂತಹ ಒಂದು ಕವಿತೆ ಬರೀತಾರೆ. ಕಲಿಸು ಗುರುವೆ, ಕಲಿಸು ಗುರುವೆ, ಸದ್ದು ಗದ್ದಲದ ನಡುವೆ ಕಿರುಚಾಟಗಳ ಮಧ್ಯದಲ್ಲಿ ಸುಮ್ಮನಿರುವುದನ್ನು. ಕಲಿಸು ಗುರುವೆ, ಸದ್ದು ಗದ್ದಲದ ನಡುವೆ ಕಿರುಚಾಟಗಳ ಮಧ್ಯದಲ್ಲಿ ಸುಮ್ಮನಿರುವುದನ್ನು. ಸುತ್ತ ಕತ್ತಲೆಯಲ್ಲಿ ಮುಣುಕುಳ್ಳದಂತೆ, ಸುತ್ತ ಕತ್ತಲೆಯಲ್ಲಿ ಅದನ್ನು ದೃಶ್ಯವನ್ನು ನೆನಪಿಸಿಕೊಳ್ಳಿ. ಸುತ್ತ ಕತ್ತಲೆಯಲ್ಲಿ ಮಿಣುಕು ಹುಳದಂತೆ ತನ್ನಷ್ಟಕ್ಕೆ ತಾನೇ ಬೆಳಕು ಕೊಡುವುದು. ಅಂದ್ರೆ ಕತ್ತಲೆಯಲ್ಲಿದ್ದು ತನ್ನಷ್ಟಕ್ಕೆ ತಾನು, ಅದು ಯಾವುದೋ ಫಲಾಪೇಕ್ಷೆ ಇಲ್ಲದೇ ಬೆಳಕು ಕೊಡ್ತದೆ. ಅದು ಏನೋ ಫಲಾಪೇಕ್ಷೆ ಇಲ್ಲ, ನನ್ನನ್ನು ಗುರ್ತ ಇಡ್ಲಿ, ನನಗೆ ಏನಾದ್ರು ಶಬಾಷಿಗೆ ಕೊಡ್ಲಿ ಅಂತಿಲ್ಲ. ಹೀಗೆ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಸೂಚ್ಯವಾಗಿ ಅವರು ಹೇಳ್ತಾರೆ. ಕಲಿಸು ಗುರುವೆ, ದನಿ ಕಳೆದುಕೊಂಡವರ, ಇದು ಕೊನೆಯ ಸಾಲುಗಳು. ದೊಡ್ಡ ಕವಿತೆ ಇದೆ, ಅದರಲ್ಲಿ 1-2-3 ಸಾಲುಗಳನ್ನು ಹೇಳ್ತಾ ಇದ್ದೇನೆ. ಕಲಿಸು ಗುರುವೆ, ದನಿ ಕಳೆದುಕೊಂಡವರ ಜೊತೆಗೆ ದನಿಯಾಗುವತ್ತ ಕಣ್ಣ ಹನಿ ತೊಡೆಯುತ್ತ ಮನುಷ್ಯನಾಗುವುದನ್ನು, ಮನುಷ್ಯನಾಗಿ ಉಳಿಯುವುದನ್ನು, ಬರೀ ಮನುಷ್ಯನಾಗುವುದಲ್ಲ, ಮನುಷ್ಯನಾಗಿ ಉಳಿಯುವುದನ್ನು ನೀನು ನನಗೆ ಕಲಿಸಿಕೊಡು ಗುರುವೆ ಅಂತ ಹೇಳ್ತಾರೆ. ಇದು ಸಮಾಜಮುಖಿಯಾದಂತಹ ಚಿಂತನೆಯನ್ನು ಅವರು ಹೊಂದಿದ್ದಾರೆ. ಇದು ನನಗೆ DVG ಅವರ ವನಸಮದೊಳನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ, ತಾವೆಲ್ಲ ಕೇಳಿರ್ಬೇಕು ಆ ಮಾತ. ಆ ಕವಿತೆ ನೆನಪಾಯಿತು. ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನ್ನು ಅನುಗೊಳಿಸು ಗುರುವೇ ಹೇ ದೇವ, ಕಾನನದಿ ಮಲ್ಲಿಗೆ ಮೌನದಿಂತ ಬೆರೆದು ತಾನೆರೆಯ ಬಿಂತಿದ್ದು. ನೆನಪಾಯಿತು. ನಮ್ಗೆ ಆರನೇ ಏತಕ್ಕೇನೋ ಇತ್ತಿದ್ದು, ಪೂರ್ತಿ ನೆನಪಿಲ್ಲ, ನೆನಪಾರಿದೆ. ಆ ಕವಿತೆ ನೆನಪಾಯಿತು. ಹೀಗೆ ಗುರುವಿಗೆ ಅವರು ಮಾಡಿದಂತಹ ಪ್ರಾರ್ಥನೆ. ಒಲಿದಂತೆ ನನ್ನ ಹಾಡು ಅನ್ನುವಂತಹ ಇನ್ನೊಂದು ಕವಿತೆಯಲ್ಲಿ ಅವರು ಹೇಳ್ತಾರೆ, ಹೇಳಿದಂತಿರಬೇಕು, ಇದೀಗ ಹೇಳಿದ ಹಾಗೆ ಹೇಳಿದಂತಿರಬೇಕು, ಹೇಳದಂತಿರಬೇಕು. ಕವಿ ಯಾವ ರೀತಿ ಇರಬೇಕಂದ್ರೆ, ಹೇಳಿದಂತಿರಬೇಕು, ಹೇಳದಂತಿರಬೇಕು, ಹೇಳುತ್ತಲೇ ಇನ್ನೇನೋ ಹೇಳಿರಬೇಕು. ಅಂದ್ರೆ ಒಂದೊಂದು ಶಬ್ದದಲ್ಲಿ ಅಲ್ಲೊಂದು ಸೂಚ್ಯಾರ್ಥ ಇರಬೇಕು. ಕವಿತೆ ಉಪದೇಶಿಸದಂತಿರಬಾರದು, ಉಪದೇಶ ಮಾಡುವಂತಿರಬಾರದು. ಆದರೆ ಸೂಕ್ತಿಗಳ ಸಂಕಲನದಂತೆ ಶಬ್ದಗಳ ಜೊತೆ ಇದ್ದ ಮಾತ್ರಕ್ಕೆ ಕವಿತೆ ಹೇಗಾಗುತ್ತದೆ? ಬರೀ ಶಬ್ದಗಳಿದ್ದರೆ ಕವಿತೆ ಆಗುವುದಿಲ್ಲ. ಶಬ್ದಗಳ ಆಚೆಗೆ ಒಂದು ನಿಶಬ್ದ ಇರಬೇಕು. ಶಬ್ದಗಳ ಆಚೆಗಿನ ನಿಶಬ್ದವನ್ನ ಶಬ್ದದಲ್ಲಿ ಇಡುವಂತಹ ಕೆಲಸವನ್ನ ಕವಿ ಮಾಡಬೇಕು. ಶಬ್ದಗಳ ಆಚೆಗೆ ಒಂದು, ಅಲ್ಲಮನ ಮಾತಿನಲ್ಲಿ ಹೇಳಬೇಕಂದ್ರೆ ಶಬ್ದಗಳ ಆಚೆ ಒಂದು ನಿಶಬ್ದ ಇದೆ. ಅದನ್ನ ಶಬ್ದದಲ್ಲಿ ತಂದು ಸಮಾಜಕ್ಕೆ ಒಪ್ಪಿಸುವಂತ ಕೆಲಸವನ್ನ ಕವಿ ಮಾಡ್ತಾನೆ. ಬರೆಯಬೇಕು, ಬರೆಯದಂತೆ ಇನ್ನಿರದಾದಾಗ. ಯಾವಾಗ ಬರೀಬೇಕು ಅಂದ್ರೆ, ಬರೆಯದಂತೆ ಇನ್ನಿರದಾದಾಗ. ಇನ್ನು ನನಗಿನ ಇದು ಬರೀಲಾಗ ಸಾಧ್ಯನೇ ಇಲ್ಲಪ್ಪ, ನನಗೆ ಈ ಶಬ್ದ ಬರೀಲೇಬೇಕು ಅನ್ನುವಂಥ ಪ್ರಸಂಗ ಬಂದಾಗ ಮಾತ್ರ ಬರೀರಿ, ಸುಮ್ಮನೆ ಬರಿಬಾರ್ದು. ಯಾವಾಗ ಬರೀಬೇಕು ಅಂದ್ರೆ, ಇನ್ನು ಬರೆಯದಂತೆ ನಾನು ಇರಲಾರೆ ಅನ್ನುವಾಗ ಬರೀಲಿಕ್ಕೆ ಪ್ರಾರಂಭ ಮಾಡ್ರಿ ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾರೆ. ಗಾಂಧಿ ಬಗ್ಗೆ ಅವರು ಬಹಳ ಭಕ್ತಿಯನ್ನು ಇಟ್ಕೊಂಡಂಥವ್ರು. ನಮ್ಮ ಗುಂಪಿನಲ್ಲಿ ಗಾಂಧಿಯ ಬಗ್ಗೆ, ಬುದ್ಧನ ಬಗ್ಗೆ, ಬಸವನ ಬಗ್ಗೆ ಮಾತಾಡಬೇಕು ಅಂದ್ರೆ ಡಾಕ್ಟರ್ ರವಿ ರಾಜೇಶ್ವರ ಅವ್ರನ್ನೇ ಕರಿಬೇಕು. ಅಷ್ಟೊಂದು ಅದ್ಭುತವಾಗಿ ಗಾಂಧಿಯ ಬಗ್ಗೆ, ಬುದ್ಧನ ಬಗ್ಗೆ ತಿಳ್ಕೊಂಡಂಥವ್ರು ಮತ್ತು ಮಾತಾಡಿದಂಥವ್ರು. ಒಂದು ಬಾರಿ, ಇದೊಂದು ಸರ್ತಿ ಹೇಳಿದ್ದೀನಿ ನಾನು, ಒಂದು ಬಾರಿ ಅವರು ಬುದ್ಧನ ಬಗ್ಗೆ ನಮ್ಮದೊಂದು ಗುಂಪಿದೆ, ಅಲ್ಲಿ ಜೂಮ್ ಮೀಟಿಂಗ್ದಲ್ಲಿ ಅವ್ರು ಮಾತಾಡ್ತಾ ಇದ್ರು. ನಾನು ಡ್ರೈವ್ ಮಾಡ್ತಾ ಕೇಳ್ಕೊಂತ ಬರ್ತಾ ಇದ್ದೆ ಮೊಬೈಲ್ನಲ್ಲಿ. ಗಾಂಧಿ ಬುದ್ಧನ ಬಗ್ಗೆ ಅವರು ಮಾತಾಡ್ತಿರ್ಬೇಕಾದ್ರೆ ನನಗೆ ಯಾಕೋ ಬುದ್ಧನೇ ಮಾತಾಡ್ತಾನೇನೋ ಅನಿಸುವಷ್ಟು ಬುದ್ಧನ ಬಗ್ಗೆ ಮಾತಾಡ್ತಾರೆ.
ಅಷ್ಟೊಂದು ಬುದ್ಧನ ಬಗ್ಗೆ ಅರ್ಥ ಮಾಡ್ಕೊಂಡಂಥವ್ರು ಅವರು. ಗಾಂಧಿಯ ಬಗ್ಗೆ ಹೇಳ್ತಾರೆ, ಗಾಂಧಿ ಹೆಂಗಂತಂದ್ರೆ ಅವನ ಚಿತ್ರ ಇಳಿಸುವುದು ಅದೆಷ್ಟು ಸುಲಭ. ಗಾಂಧಿ ಚಿತ್ರ ಇಳಿಸ್ಬೇಕು ಅಂದ್ರೆ ಈಗ ಸುಮ್ಮನೆ ಒಂದು ರೌಂಡ್ ಮಾಡಿ ಒಂದು ಚಾಯ್ಸ್ ಮಾಡಿ ಕೈ ಒಂದು ಬೆಳೆಸಿ ಕೊಟ್ಬಿಟ್ರೆ ಗಾಂಧಿ ಚಿತ್ರ ಆಗಿಬಿಡ್ತು. ಅವನ ಚಿತ್ರ ಇಳಿಸುವುದು ಅದೆಷ್ಟು ಸುಲಭ. ಹುಡುಗರು ಕಾರ್ಟೂನ್ ಬಿಡಿಸಿದಂತೆ, ಗಾಂಧಿಯು ಹುಡುಗರು ಕಾರ್ಟೂನ್ ಬಿಡಿಸಿದಂತೆ. ಅಂತಹ ಗಾಂಧಿ ಮುಂದೆ ಏನಾಗ್ತು ಅಂತಂದ್ರೆ, ಗಾಂಧಿ ಬಗ್ಗೆ ಬರಿತಾ ಬರಿತಾ ಒಂದು ಪ್ರಶ್ನೆ ಕೇಳ್ತಾರೆ, ಯಾರಯ್ಯ ಈ ಗಾಂಧಿ, ಯಾರಯ್ಯ ಈ ಗಾಂಧಿ, ಕೊಂದರೂ ಸಾಯದ, ನೋಡ್ರಿ ಅಂತ ಮಾತು, ಕೊಂದರೂ ಸಾಯದ, ಮನೆಯಲೆತ್ತಿಸಿದಷ್ಟು ಮತ್ತೆ ದುತ್ತನೆ ಎದುರಿಗೆ ಬಂದು ಉತ್ತರಿಸಿದ ಪ್ರಶ್ನೆ ಕೇಳುವ ಮುದುಕ. ಏನಿದು? ಉತ್ತರಿಸಿದ ಪ್ರಶ್ನೆ ಕೇಳುವ ಮುದುಕ. ನಿನಗೆ ಉತ್ತರ ಗೊತ್ತಿದೆ, ಉತ್ತರಿಸಿದ್ದಿ, ಆದ್ರೂ ಪ್ರಶ್ನೆ ಕೇಳ್ತಾನೆ ಈ ಮುದುಕ. ಯಾರಯ್ಯ ಈ ಗಾಂಧಿ? ಅರಿಯುತ್ತಾ ಅವನನ್ನು ಅರಿಯುತ್ತಾ ನಮ್ಮನ್ನು ಅರಿಯಬೇಕಾಗಿದೆ, ಅವನನ್ನೇ ಕನ್ನಡಿಯಾಗಿಸಿ, ಗಾಂಧಿಯನ್ನ ಕನ್ನಡಿಯಾಗಿಸಿ ನಮ್ಮನ್ನೇ ನಾವು ಅರಿಯಬೇಕಾಗಿದೆ, ಅಂತಹ ಗಾಂಧಿಯವನು ಅಂತ ಹೇಳ್ತಾರೆ. ಆಮೇಲೆ ಖಾಲಿ ಕುರ್ಚಿ ಸ್ವಲ್ಪ ನನಗೆ ಮನಸ್ಸಿಗೆ ಮುಟ್ಟಿದ ಕವನ. ಖಾಲಿ ಕುರ್ಚಿ ಅಂದ್ರೆ ಅವರ ತಂದೆಯವರ ಬಗ್ಗೆ ಬರೆದಂತಹ ಕವನ. ಅನೇಕ ಮನಮುಟ್ಟುವ ಶಬ್ದಗಳನ್ನು, ವಾಕ್ಯಗಳನ್ನು ಈ ಕವನದಲ್ಲಿ ಬಳಸಿದ್ದಾರೆ. ಕುರ್ಚಿ ಹಂಗಿದೆ, ಮನೆಯಲ್ಲಿ ಖಾಲಿ ಕುರ್ಚಿ, ಆ ದೃಶ್ಯವನ್ನು ನೆನಪು ಮಾಡಿಕೊಳ್ಳಿ. ಖಾಲಿ ಕುರ್ಚಿ ಇದೆ, ತೂಗು ಕುರ್ಚಿ ಹಿಂದೆ ಮುಂದೆ ತೂಗಿ ಮತ್ತೆ ಸಮಸ್ಥಿತಿಗೆ ಬರುವಂತಹದ್ದು. ಇದು ಬದುಕಿನ ಜಂಜಾಟಗಳನ್ನು ಕೂಡ ಸೂಚಿಸುವಂತಹ ಕವಿತೆ. ಇಲ್ಲಿ ರೂಪಕ ರೀತಿಯಾಗಿ ಅವರ ತಂದೆಯ ಕುರ್ಚಿಯನ್ನು ಬೆಳೆಸಿದ್ದಾರೆ. ಹಿಂದೆ ಮುಂದೆ ತೂಗಿ ಮತ್ತೆ ಸಮಸ್ಥಿತಿಗೆ ಬರುವಂತಹದ್ದು ತಂದೆಯ ಹಾಗೆ, ನನ್ನ ತಂದೆಯ ಹಾಗೆ ಇದು ಹಿಂದೆ ಮುಂದೆ ತೂಗಿ ಮತ್ತೆ ಸಮಸ್ಥಿತಿ ಮುಖ್ಯ. ಇಲ್ಲಿ ಮನೆಯವರು ಬಿಸಾಡುವ ಅಂದ್ರೆ ಅವ್ರ ಮನೆಯವರು ಬಿಸಾಡಿಬಿಡೋಣ ಅಂತ ವಿಚಾರ ಮಾಡಿದಾಗ ಎಂದಾದರೊಮ್ಮೆ ಹೇಳುತ್ತೇನೆ. ಏನ್ ಹೇಳ್ತೇನೆ ನಾನು ಅಂದ್ರೆ, ಎಷ್ಟು ಜನ ಇರುತ್ತದೋ ಇರಲಿ ಬಿಡಿ, ಯಾಕೆ ಬಿಸಾಡ್ತೀರಿ? ಎಷ್ಟು ಜನ ಇರುತ್ತದೋ ಇರಲಿ ಬಿಡಿ, ಮುರಿದು ಒಲೆಗೆ ಹಾಕುವುದು ಹಳೆಯ ಸಾಮಾನುಗಳ ಜೊತೆಗೆ ನಿರುಪಯೋಗಿ ಎಂದು ಕಾಣದ ಅಟ್ಟದ ಮೇಲೆ ಹಾಕುವುದು ಬೇಡ. ನಾನು ಇರುವವರೆಗಾದರೂ ಈ ಕುರ್ಚಿ ಇರಲಿ. ಯಾಕಂದ್ರೆ ಕುರ್ಚಿ ಇರದ ನನ್ನ ತಂದೆಯ ನೆನಪು ನೋಡಿ, ಈ ಕುರ್ಚಿ ನನ್ನ ತಂದೆಯ ನೆನಪನ್ನು ತರ್ತದೆ ಅನ್ನೋ ಮಾತು ಹೇಳ್ತಾರೆ. ಅವರ ತಂದೆಯ ಬಗ್ಗೆ ಹೇಳ್ತಾರೆ, ಯಾರಿಗೂ ತೊಂದರೆ ಕೊಡದವರು, ತೊಂದರೆ ಹೇಳಿಕೊಳ್ಳದವರು, ಹೇಳದೆಯೇ ಹೋಗಿಬಿಟ್ಟರು. ತಂದೆಯ ಬಗ್ಗೆ ಈ ಮಾತನ್ನು ಬರೀತಾರೆ. ಯುದ್ಧದ ಬಗ್ಗೆ ಬರೀತಾ ಒಂದು ಸುಂದರವಾದ ಒಂದು ಸಾಲ, ಯುದ್ಧ ಎನ್ನುವುದು ಮುಗಿಯುವುದಿಲ್ಲ ಒಂದೇ, ಒಂದು ಯುದ್ಧ ಮತ್ತೊಂದರ ಮುನ್ನುಡಿಯಂತೆ. ಯುದ್ಧದಿಂದ ಶಾಂತಿ ಅನ್ನುವಂತಹ ವಿಪರ್ಯಾಸವನ್ನು ಇಲ್ಲಿ ಹೇಳ್ತಾರೆ. ಯುದ್ಧದಿಂದ ಶಾಂತಿ ಅನ್ನೋ ವಿಪರ್ಯಾಸವನ್ನು ಮಾತಾಡ್ತೇವೆ ನಾವು ಯಾವಾಗಿದ್ರು. ಯುದ್ಧದಿಂದ ಎಂದಿಗೂ ಕೂಡ ಶಾಂತಿ ಸಾಧ್ಯವಿಲ್ಲ. ಯುದ್ಧದಿಂದ ಇನ್ನೊಂದು ಯುದ್ಧ ಮಾತ್ರ ಪ್ರಾರಂಭ ಆಗ್ತದೆ ಅನ್ನುವುದನ್ನು ಹೇಳಿದ್ದಾರೆ. ಒಂದು ಹುಡುಗಿ ಬಗ್ಗೆ ತಮ್ಮ ಬಲಾತ್ಕಾರ ಆದಂತಹ ಒಂದು ಹುಡುಗಿ ಸತ್ತ ಮೇಲೆ ಆದಂತಹ ಕವಿತೆ ಬಹಳ ಚೆನ್ನಾಗಿ ಬರೀತಾರೆ. ನಾವೇನ್ ಮಾಡ್ತೇವೆ ಅಂತಂದ್ರೆ, ಹೆಣ್ಣಿಗೆ ಕಟ್ಟಳೆಗಳನ್ನ ವಿಧಿಸ್ತೇವೆ ನಾವೆಲ್ಲರೂ ಕೂಡ. ಹೆಣ್ಣಿಗೆ ನೀನು ಹಂಗೆ ಹೋಗ್ಬೇಡ, ನೀ ಇಂಥ ಡ್ರೆಸ್ ಹಾಕ್ಬೇಡ, ಇಂಥವೆಲ್ಲ ನಾವು ಹೇಳ್ತೇವೆ, ಕಟ್ಟಳೆಗಳನ್ನು ವಿಧಿಸ್ತೇವೆ. ಆದರೆ ನಮ್ಮ ಗಂಡು ಮಕ್ಕಳಿಗೆ ಕಲಿಸುವುದಿಲ್ಲ. ನಮ್ಮ ಗಂಡು ಮಕ್ಕಳಿಗೆ ಹೇಳ್ಕೊಡ್ಬೋದಾ ಇಂಥದ್ದು ಮಾಡಬಾರ್ದಪ್ಪ ನೀನು ಅಂತ? ನಾವೆಂದು ಹೇಳ್ಕೊಡ್ಲೇ ಇಲ್ಲ. ಇದನ್ನ ಸೂಚ್ಯವಾಗಿ ಹೇಳ್ತಾರೆ. ಹೆಣ್ಣೆಂದರೆ ಪೂಜಾರಳು, ಹೆಣ್ಣೆಂದರೆ ನಾವೆಲ್ಲ ಪೂಜ್ಯಂತೆ ರಮಂತೆ ಅನ್ಕೊಂತ ಹೆಣ್ಣನ್ನ ಪೂಜ್ಯ ಸ್ಥಾನಕ್ಕೆ ತಂದಿಟ್ಬಿಟ್ರು. ಹೆಣ್ಣೆಂದರೆ ಪೂಜಾರಳು, ದೇವಾಲಯ ಬಿಟ್ಟು ಬರಬಾರ್ದಿತ್ತು. ದೇವಾಲಯ ಬಿಟ್ಟು ಬರಬಾರ್ದಿತ್ತು ಅಂದ್ರೆ ಮನೆಯೊಳಗೆ ಇರ್ಬೇಕಾಗಿತ್ತು. ಯಾಕೆ ಬಂದ್ಲು ಹೊರಗಕ್ಕೆ ಅಂತ ಅಂದ್ರೆ, ಇವ ಮಾಡಿದ್ದೇನು ನಡೀತದ, ಇವ ಏನ್ ತಪ್ಪು ಮಾಡಿಲ್ಲ. ಇವನು ಆ ಹುಡುಗಿ ಹೊರಗೆ ಬಂದಲ್ಲ, ದೇವಾಲಯ ಬಿಟ್ಟು ಬರಬಾರದಿತ್ತು. ಹೆಣ್ಣು ಬರಬಾರದಿತ್ತು, ಮೈಯೆಲ್ಲ ಮುಚ್ಚಿಕೊಂಡಿರಬೇಕಿತ್ತು.
ಹಸಿರು ದಾಟಬಾರದಿತ್ತು. ಪುರಾತನ ಪುಣ್ಯಕಥೆಗಳ ಕೇಳಿದರೆ ಅಂದರೆ ಪುಣ್ಯಕಥೆಗಳನ್ನು ಕೇಳ್ಕೊಂತ ನೀನು ಮನೆಯೊಳಗಿರ್ಬೇಕಾಗಿತ್ತು. ಹೇಳಬಹುದಲ್ಲ, ಅದಕ್ಕೆ ಒಂದು ಉತ್ತರ ಹೇಳ್ತಾರೆ ಅವರು. ಹೇಳಬಹುದಲ್ಲ, ಹೇಳಬಹುದು. ಕಲಿಸಬಹುದಿತ್ತಲ್ಲ ಮನೆಗಳಲ್ಲಿ, ಶಾಲೆಗಳಲ್ಲಿ ಹೆಣ್ಣಿಗೆ ಗೌರವ ಕೊಡುವಂತೆ, ಮನುಷ್ಯರಂತೆ ಕಾಣುವಂತೆ. ಇದನ್ನು ನಾವು ಹೇಳಬೇಕಾಗಿತ್ತಲ್ಲ ನಮ್ಮ ಗಂಡು ಮಕ್ಕಳಿಗೆ ಅನ್ನೋದನ್ನು ಅವ್ರು ಹೇಳ್ತಾರೆ. ವಯಸ್ಸಾದವ್ರ ಬಗ್ಗೆ ಒಂದು ಚಂದನೆಯ ಕವಿತೆ ಬರೀತಾರೆ. ವಯಸ್ಸಾದವ್ರು ನಾವು ಯಾರು ಅಂತ ಇಲ್ಲಿ ಒಂದಿಷ್ಟು ಜನ ವಯಸ್ಸಾದವ್ರ ಖುಷಿ ಪಡೋದು ನಾವು ಒಂದಿಷ್ಟು. 60 ದಾಟಿದ ಹರೆಯದವರಿಗೆ ಇವ್ರ ಬಗ್ಗೆ ಬಹಳ ಪ್ರೀತಿ ನಮಗೆ. ನಿನ್ನೆಯಿಂದ ನೋಡ್ಕೊಂತಿದ್ದೀನಿ ನಾನು. ನಿನ್ನೆ ಕಾಯಕದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಬಸವಕೇಂದ್ರದವರು. ಕಾಯಕ ಅಂದ್ರೆ ಭಕ್ತಿಯಿಂದ ಮಾಡಬೇಕು. ಯಾವುದೇ ಕಾಯಕ ಮಾಡಿ ಭಕ್ತಿಯಿಂದ ಮಾಡಬೇಕು. ಈ ಕಾಯಕದ ಭಕ್ತಿಯನ್ನ ಮಾತಾಡ್ಬೇಕಾದ್ರೆ ಅವ್ರನ್ನ ನೋಡ್ತಾ ಇದ್ದೆ. ಕಾಯಕದ ನಿಜವಾದ ಭಕ್ತಿ ಅಂತಂದ್ರೆ ಈ ರೀತಿ ಕಮಿಟ್ಮೆಂಟ್ ಇರಬೇಕು. ವಯಸ್ಸಾದವರಿಗೆ ಅಂತಂದ್ರೆ 60 ದಾಟಿದ ಹರಿಯದವರಿಗೆ ಯಾರೆಂದರೆಯ ವಯಸ್ಸಾಯಿತೆಂದು, ಯಾರೆಂದರೆಯ ವಯಸ್ಸಾಯಿತೆಂದು ಕೂದಲಿಗೆ ಒಂದಿಷ್ಟು ನಡೆ, ನೋವು ಕೀಲುಗಳಲ್ಲಿ ನುಂಗಲು ಒಂದಿಷ್ಟು ಗುಳಿಗೆಗಳು, BP ಒಂದಿಷ್ಟು, ಮಧುಮೇಹಕ್ಕೆ ಒಂದಿಷ್ಟು. ಇಷ್ಟೇ ಅಂತ ಅಂದ್ರೆ ಬಂದಿದ್ದು ಬರಲಿ, ಖುಷಿಯಿಂದ ಇರಲಿ ಅನ್ನುವಂಥ ಕವಿತೆ ದೊಡ್ಡದಿದೆ. ತಲೆಯ ತುಂಬ ಬೆಳ್ಳಿ, ತಲೆಯ ತುಂಬ ಬೆಳ್ಳಿ, ಬಾಯಿಯಲ್ಲಿ ಚಿನ್ನ, ಬಂಗಾರದಲ್ಲ ಹಾಕ್ಸ್ಕೊಂಡಿದ್ದು, ಬಾಯಿಯಲ್ಲಿ ಚಿನ್ನ, ದೇಹದಲ್ಲೆಲ್ಲ ಲೋಹ, ಫ್ರಾಕ್ಚರ್ ಆಗಿರ್ತಾವ ಮೆಟ್ಲ ಅವರು, ದೇಹದಲ್ಲೆಲ್ಲ ಲೋಹ ಪುರುಷರು ನಾವು. ದೊಡ್ಡದಿದೆ ಕವಿತೆ, ಅತ್ಯಂತ ಸುಂದರವಾದ ಕವಿತೆ. ತಾವು ಓದ್ಬೇಕು ಅದನ್ನ. ನಿಮಗೆ ವಯಸ್ಸೆಷ್ಟು ಅಂದಿರ, ನಿಮಗೆ ವಯಸ್ಸೆಷ್ಟು ಅಂದಿರ, ನಮ್ಮ ಮನಸ್ಸಿಗನಿಸುವಷ್ಟು, ನಮ್ಮ ಮನಸ್ಸಿಗನಿಸು. ನಾವು ಸಣ್ಣವರು ಅಂದ್ರೆ ಸಣ್ಣವರು, ದೊಡ್ಡವರು ಅಂದ್ರೆ ದೊಡ್ಡವರು. ನಾವು ಹಳೆಯದವರು ಅಂತ ತಿಳ್ಕೊಂಡ್ಬಿಟ್ರಾಯ್ತು. ನಮ್ಮ ಮನಸ್ಸಿಗೆ ಇದೇ ಸಂಪಾದಕರ್ತ ಅವರ ಹೆಸರು ನಮ್ಮ ನೆನಪಾರ್ಥ. ಅವ್ರು ನೋಡಿದ ಕೂಡಲೇ ಅನಿಸ್ತದೆ ಎಷ್ಟು ಖುಷಿಯಿಂದ ಬಂದು ಕೂತಿರ್ತಾರೆ ಅಂತಂದ್ರೆ. ವಯಸ್ಸಿನ ಚಿಂತೆ ಇಲ್ಲ, ರೋಗದ ಚಿಂತೆ ಇಲ್ಲ. ಹಾಗಿರಬೇಕು, ಹಾಗೆ ಬದುಕಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಬುದ್ಧ ಗುರು ಅನ್ನುವಂಥ ಅರ್ಧ ಗಂಟೆ ಅದಕ್ಕೆ ಹೇಳ್ಬಿಟ್ಟು. ಸಾಮಾನ್ಯವಾಗಿ ನಾನು 30 ನಿಮಿಷಕ್ಕಿಂತ ಹೆಚ್ಚು ಮಾತಾಡೋದಿಲ್ಲ. ಇದು ಯಾಕೋ ಖುಷಿಯಿಂದ ಸ್ವಲ್ಪ ಜಾಸ್ತಿ ಬುದ್ಧ ಗುರುವಿನ ಬಗ್ಗೆ ಹೇಳ್ತಾರೆ. ನಾನು ಹೇಳಿದ್ದೆ, ಅವರು ಬುದ್ಧನ ಬಗ್ಗೆ ಮಾತಾಡಿದ್ರು, ಬುದ್ಧನ ಬಗ್ಗೆ ಬರೆದ್ರು ಅಂತಂದ್ರೆ ಅದಕ್ಕೊಂದು ಸ್ಥಳನೇ ಬೇರೆ, ಬಹಳ ಎತ್ತರದ ಸ್ಥಳದಲ್ಲಿ ಬರೀತಾರೆ. ಬುದ್ಧ ಗುರು ಹೇಳ್ತಾನಂತೆ, ಅಪ್ಪೋ ದೀಪೋ ಭವ, ನಿನಗೆ ನೀನೇ ಬೆಳಕು, ನಿನಗೆ ನೀನೇ ಬೆಳಕು. ಬುದ್ಧ ಹೇಳಿದ ಮಾತು. ಪ್ರಶ್ನಿಸದೆ ಒಪ್ಪದಿರು, ನಾನು ಹೇಳಿದರೂ ಸರಿಯೇ. ಬುದ್ಧ ಹೇಳ್ತಾನೆ, ನಾನು ಹೇಳಿದರೂ ಕೂಡ ಪ್ರಶ್ನಿಸದೆ ಒಪ್ಪದಿರು. ಶಾಸ್ತ್ರಗಳು ಹೇಳಿದರೂ ಸರಿಯೇ, ನಿಕಷ ನಿನಗೆ ನೀನೇ, ನಿನ್ನನ್ನು ನೀನೇ ಪರೀಕ್ಷೆ ಮಾಡಿಕೊಂಡು ಒಪ್ಪು. ಅಲ್ಲಿ ತನಕ ಒಪ್ಪಬೇಡ, ಎಲ್ಲ ಪ್ರಶ್ನೆ ಮಾಡು, ಅರ್ಥ ಮಾಡಿಕೊಂಡು ಒಪ್ಪು. ಅದಕ್ಕೆ ಏನಾಯ್ತು ಅಂತಂದ್ರೆ, ಬುದ್ಧ ಗುರುವಿನಂತ ಗುರು ಮತ್ತೆ ಬರಲಿಲ್ಲ, ಬುದ್ಧ ಗುರುವಿನಂತ ಗುರು ಮತ್ತೆ ಬರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಒಂದು ಉತ್ತಮ ಕವಿತೆ ಅಂತ ಒಂದು ಬರೀತಾ ಕವಿ ಹೇಳಿದನಂತೆ. ಕವಿ ಹೇಳಿದ ಉತ್ತಮ ಕವಿತೆ ಯಾವುದು ಉತ್ತಮ ಕವಿತೆ ಅಂತಂದ್ರೆ, ಬರೆಯದಿರುವ ಕವಿತೆ, ಇನ್ನೂ ಬರದೇ ಇಲ್ಲ, ಅದು ಉತ್ತಮ ಕವಿತೆ. ಯಾಕಂತಂದ್ರೆ ಅದಕ್ಕೆ ಇನ್ನೂ ಅದು ತನ್ನ ಶಬ್ದಗಳ ರೂಪದಲ್ಲಿ ಹೊರ ಬಂದಿಲ್ಲ. ಬರೆಯದಿರುವ ಕವಿತೆ, ಇನ್ನು ಮುಂದೆ ಬರೆಯಲಿರುವ ಕವಿತೆ, ಇದು ಉತ್ತಮ ಕವಿತೆ. ಇನ್ನು ಮುಂದೆ ಬರೆಯಲಿರುವ ಕವಿತೆ. ಅದಕ್ಕೆ ಕವಿಗೆ ಬರೆದ ಕವಿತೆ ತೃಪ್ತಿ ತಂದಂದು. ಕವಿಗೆ ಯಾವಾಗ ತನ್ನ ಕವಿತೆ ತೃಪ್ತಿ ತರ್ತದನೋ ಅಂದು ಕವಿಯೊಳಗಿನ ಕವಿ ಇನ್ನಿಲ್ಲವಾಗುತ್ತಾನೆ. ನಾನು ಬರೆದಂತ ಕವಿತೆ ಇವತ್ತು ಬಹಳ ನನಗೆ ಇಷ್ಟ ಆಯ್ತು ಅಂತಂದ್ರೆ ನನ್ನೊಳಗಿನ ಕವಿ ಮಾಯವಾಗಿಬಿಡ್ತಾನೆ. ನನ್ನ ಕವಿತೆ ನನಗೆ ಇಷ್ಟ ಆಗಬಾರ್ದು, ಇದಕ್ಕಿಂತ ದೊಡ್ಡದು ಬರೀಬೇಕು, ಇದಕ್ಕಿಂತ ಭಾರಿ ಬರೀಬೇಕು ಅಂದಾಗ ಇನ್ನೊಬ್ಬ ಕವಿ ಇರ್ತಾನೆ. ಇಲ್ಲಾಂದ್ರೆ ಕವಿಯೊಳಗಿನ ಕವಿ ನಿಲ್ಲವಾಗುತ್ತಾನೆ
ಅಪೂರ್ಣದಿಂದ ಪೂರ್ಣದೆಡೆಗೆ, ತೃಪ್ತಿಯಿಂದ ತೃಪ್ತಿಯೆಡೆಗೆ ನಿಲ್ಲದೆ ನಡೆಯುವ ಪಯಣವೇ ಕವಿತೆ. ಅದಕ್ಕೆ ನಾನು ನನ್ನ ಮುನ್ನುಡಿಯಲ್ಲಿ ಬರೆದೆ, ಡಾಕ್ಟರ್ ರವಿ ರಾಜೇಶ್ವರ್ ಅವರಿಗೆ ಎಂದಿಗೂ ತೃಪ್ತಿ ಸಿಗದೇ ಇರಲಿ ಅಂತ. ಎಂದಿಗೂ ತೃಪ್ತಿ ಸಿಗದೇ ಇರಲಿ, ಯಾಕಂತಂದ್ರೆ ಇಂತಹ ಕವಿತೆಗಳು ಹೊರಗೆ ಬರಲಿ. ಅಂದಾಗ ಮಾತ್ರ ಹೊಸ ಹೊಸದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಗಾಂಧಿಯ ಬಗ್ಗೆ ಇನ್ನೊಂದಿದೆ, ಸಾಕಿನ ಗಾಂಧಿಯ ಬಗ್ಗೆ, ಸಭ್ಯಗ್ರಹಸ್ಥರ ಬಗ್ಗೆ ಒಂದು ಮಾತು. ಇತ್ತೀಚಿನ ದಿನಗಳಲ್ಲಿ ಊಸರವಳ್ಳಿ ಸಭ್ಯಗ್ರಹಸ್ಥರ ಬಗ್ಗೆ ಒಂದು ಚಂದನೆಯ ಮಾತು. ರಾತ್ರಿಯೆಲ್ಲ 1000 ಹುಳುಗಳ ತಿಂದ ಹಲ್ಲಿಗಳು, ರಾತ್ರಿಯೆಲ್ಲ 1000 ಹುಳುಗಳ ತಿಂದ ಹಲ್ಲಿಗಳು ಹಗಲಲ್ಲಿ ಮಹಾಪುರುಷರ ಫೋಟೋಗಳ ಹಿಂದೆ ಅಡಗಿ ಕುಳಿತಿವೆ. ಏನ್ ಮಾಡಿದ್ವು ಅಂತಂದ್ರೆ, ರಾತ್ರಿಯೆಲ್ಲ 1000 ಹುಳುಗಳ ತಿಂದ ಹಲ್ಲಿಗಳು ಹಗಲಲ್ಲಿ ಮಹಾಪುರುಷರ ಫೋಟೋಗಳ ಹಿಂದೆ ಅಡಗಿ ಕುಳಿತಿವೆ, ಇಂದಿನ ಸಭ್ಯಗ್ರಹಸ್ಥರಂತೆ. ಹೀಗೆ ಸುಂದರವಾದ ಮಾತುಗಳಿವೆ. ಓದ್ತಾ ಓದ್ತಾ ಒಂದು ಕಥನ ಕವನ ಬರೀತಾರೆ ಅವರು, ಹುಂಜದ ಬಗ್ಗೆ ಒಂದು ಕಥನ ಕವನ. ಇದು ರವಿ ರಾಜೇಶ್ವರ ಅವರ ಶೈಲಿ ಅಲ್ಲ, ಬಹಳ ಚಂದ ಬರೋದ್ರಿ ಇದನ್ನು ಅವರು. ಒಬ್ಬ ಒಂದು ಹುಂಜದ ಬಗ್ಗೆ ಬರೀತಾರೆ. ರಾಜ ಹುಂಜಕ್ಕೆ ಕೇಳ್ತಾನೆ, ದೊಡ್ಡದಿದೆ ಹೀಗಾಗಿ ಸುಮ್ಮನೆ ಸೂಕ್ಷ್ಮವಾಗಿ ಹೇಳ್ತಾನೆ. ಆ ಹುಂಜಕ್ಕೆ ಹೇಳ್ತಾನೆ, ನೀನು ಕೂಗಬೇಡ. ಅಂದ್ರೆ ರಾಜನಿಗೆ ಆ ಹುಂಜನ್ನು ಕೊಲ್ಲಬೇಕಾಗಿದೆ. ಅದಕ್ಕೆ ಹೇಳ್ತಾನೆ, ನೀ ಕೂಗುದು ಬಂದ್ ಮಾಡು, ಇಲ್ಲ ನೀನು ಕೊಲ್ತೀನಿ ಅಂತ ಹೇಳ್ತಾನೆ. ಹುಂಜ ಏನ್ ಮಾಡ್ತದೆ, ಕೂಗುದು ಬಂದ್ ಮಾಡ್ತಾನೆ, ಕೂಗುದು ಬಂದ್ ಮಾಡಿಬಿಡ್ತದೆ. ನಾಳೆ ಮತ್ತೆ ರಾಜ ಕೊಲ್ಲಬೇಕಾಯ್ತು, ಇದು ಸುಮ್ಮಿದ್ದು ಬಿಡ್ತು. ನೆಕ್ಸ್ಟ್ ಏನ್ ಮಾಡೋದೇನಂದ್ರೆ, ನೀನು ರೆಕ್ಕೆ ಆಡಿಸಬೇಡ, ರೆಕ್ಕೆ ಆಡಿಸಿದ್ರೆ ಕೊಂದು ಬಿಡ್ತೀನಿ, ನಾಳೆಯಿಂದ ರೆಕ್ಕೆ ಆಡಿಸ್ಲಿಲ್ಲ. ಮುಂದೆ 3ನೇ ದಿನ ಏನ್ ಹೇಳ್ತಾನೆ, ನಾಳೆಗೆ ನೀನು ಒಂದು ತತ್ತಿ ಹಾಕಬೇಕು ಅಂದ್ರೆ ನಿನ್ನ ಕೊಲ್ಲಂಗಿಲ್ಲ. ಇದು ಅಸಾಧ್ಯದ ಮಾತು. ಇದು ಸಾಯೋದು ಗ್ಯಾರಂಟಿ ಆಯ್ತು, ಸಾಯ್ದಾಯ್ತು. ಈಗ ಮುಂಜಾ ವಿಚಾರ ಮಾಡಿ ಏನ್ ಹೇಳ್ತು ಅಂತಂದ್ರೆ, ಒಂದು ಸುಂದರವಾದ ಇದು ಹೇಳ್ತಾರೆ ಅವರು. ಹುಂಜ ಬಹಳ ಹತ್ತಿದ್ದು, ರಾಜ ಮೊದಲ ಸಲ ನೀನು ಕೂಗಬೇಡವೆಂದಾಗ ನಾನು ಕೂಗಬೇಕಿತ್ತು ಅಂತ ಮಾತು. ರಾಜ ಮೊದಲ ಸಲ ನೀನು ಕೂಗಬೇಡವೆಂದಾಗ ನಾನು ಕೂಗಬೇಕಿತ್ತು, ಕೂಗಿ ಸಾಯಬೇಕಿತ್ತು, ಕೂಗಿ ಜನರ ಎಬ್ಬಿಸುವುದು ನನ್ನ ಕಾಯಕ. ನಾನು ಕೂಗಬೇಕಾಗಿತ್ತು, ತಪ್ಪು ಮಾಡಿದೆ ನಾನು. ಅದಕ್ಕೆ ಕೂಗಿ ಸತ್ತಿತೋ ಹುಂಜ ಎಂದು ಇತಿಹಾಸ ಹೇಳುತ್ತಿತ್ತು. ಎಷ್ಟು ಧೈರ್ಯದ ಹುಂಜ ಹುಚ್ಚು ದೊರೆಗೆ ಎದುರಿಸಿ ಪ್ರಾಣ ಕೊಟ್ಟಿತು ಎನ್ನುತ್ತಿದ್ದರು. ಇನ್ನು ಕೆಲವರಿಗಾದರೂ ಮಾದರಿಯಾಗಿ ಉಳಿಯುತ್ತಿದ್ದೆ. ಅದಕ್ಕೆ ನಾವು ಕೂಡ ಮನುಷ್ಯರು ಹಾಗೆಯೇ ಹುಚ್ಚು ದೊರೆಗಳ ಓಲೈಸಲೆಂದು, ಅಂತಸ್ತು, ಅಧಿಕಾರ, ಮರ್ಯಾದೆ, ಪ್ರಾಣ ಉಳಿಸಿಕೊಳ್ಳಲೆಂದು ಎಷ್ಟೊಂದು ಬಾಗುತ್ತೇವೆ, ಎಷ್ಟೊಂದು ಸಹಿಸುತ್ತೇವೆ, ಎಷ್ಟೊಂದು ರಾಜಿ ಮಾಡಿಕೊಳ್ಳುತ್ತೇವೆ, ಎಷ್ಟೊಂದು ಬದಲಾಗುತ್ತೇವೆ. ಕೊನೆಗೂ ಇಷ್ಟಾಗಿನೂ ಏನಾಗ್ತದೆ ಅಂತಂದ್ರೆ, ಕೊನೆಗೂ ಉಳಿಸಬೇಕಿದ್ದ ಎಲ್ಲವನ್ನು ಕಳೆದುಕೊಂಡು ಬದುಕಿಯೂ ಸಾಯುತ್ತೇವೆ, ನಮ್ಮನ್ನೇ ನಾವು ಅಸಹಿಸಿಕೊಳ್ಳುತ್ತೇವೆ. ಹೀಗೆ ಬದುಕಿನ ಹಲವು ಬಗೆಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಸಾಕು ಅನಿಸ್ತದೆ. ಇಲ್ಲಿ ಹೇಳ್ತಾ ಹೋದ್ರೆ ಇಡೀ ಪುಸ್ತಕನ ಹೇಳೋದಾಗ್ತದೆ. ತಾವೊಂದ್ಸಲ ಓದಿ ನೋಡ್ರಿ. ಅನೇಕ ಇದಕ್ಕಿಂತ ಅನೇಕ ಉತ್ತಮ ಕವಿತೆಗಳು ಅದರೊಳಗೆ. ನಾನು ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಎದುರಿಗೆ ಇಟ್ಟಿದ್ದೇನೆ. ಕೊನೆಗೆ ಡಾಕ್ಟರ್ ರವಿ ರಾಜೇಶ್ವರ ಅವರು ಒಂದು ಕವಿತೆಯನ್ನು ಬರೆದು ನಾನು ಕಳಿಸಿದ್ರು, ವಾಟ್ಸಾಪ್ನಲ್ಲಿ ಕಳಿಸಿ, ಈ ಕವಿತೆಯನ್ನು ನಿಮ್ಮ ಬಾಯಿಂದ ಕೇಳಬೇಕಾಗಿದೆ ಅಂತ ಆಸೆ ಪಟ್ಟರು. ಅದ್ಯಾಕೋ ನನ್ನ ಬಾಯಿಂದ ಕವಿತೆ ಕೇಳಲಿಕ್ಕೆ ಅವ್ರಿಗೆ ಬಹಳ ಖುಷಿ. ನಿಮ್ಮ ಬಾಯಿಂದ ಕೇಳಬೇಕಾಗಿದೆ, ಇದನ್ನೊಂದು ಓದ್ರಿ ಅಂತ ಇದೀಗ ಮತ್ತೆ ನೆನಪು ಮಾಡಿದ್ರು. ಅದಕ್ಕೆ ಅದೊಂದು ಕವಿತೆಯನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನನ್ನು ಇಲ್ಲಿ ತನಕ ಕರೆದು ನನಗೆ ಮಾತಾಡಲಿಕ್ಕೆ ತಾವೆಲ್ಲ ಅವಕಾಶ ಕೊಟ್ಟು, ನಮ್ಮಂಥ ಹಿರಿಯರು, ಪ್ರಾಜ್ಞರು, ತಿಳುವಳಿಕೆ ಇದ್ದವರು ನನ್ನ ಮಾತುಗಳನ್ನು ಕೇಳಲಿಕ್ಕೆ ಕುಂತ್ರಿ ಅನ್ನುವಂಥ ಖುಷಿ, ಸಂತೋಷ ನನಗಿದೆ ಅಂತ ಹೇಳ್ತಾ ಅವರ ಕವಿತೆಯನ್ನು ಓದಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಹಳ ನನ್ನ ಮನಸ್ಸಿಗೆ ಅತ್ಯಂತ ಹತ್ತಿರವಾದಂತಹ ವಿಷಯದ ಕವಿತೆ, ಶರಣರ ಬಗ್ಗೆ ಬರೆದಂತಹ ಕವಿತೆ, ಮಹಾನವಮಿ ಅನ್ನುವಂತಹ ಕವಿತೆಯನ್ನ. ಮಹಾನವಮಿಯೇ ಮರಣವಾಗಿತ್ತು ಶರಣರಿಗೆ, ಮಹಾನವಮಿಯೇ ಮರಣವಾಗಿತ್ತು ಶರಣರಿಗೆ. ಶರಣರ ತಿಳ್ಕೊಂಡ ದಿವಸ ಗೊತ್ತಿರಬೇಕು. ಅವತ್ತು ಮಹಾನವಮಿಯ ದಿವಸ ಶರಣ ಹರಳಯ್ಯ ಮಧುವರಸರ ಸಂಬಂಧ, ಶರಣ ಹರಳಯ್ಯ ಮಧುವರಸರ ಸಂಬಂಧ ಜಾತಿ ಸಂಕರವೆಂದು
ಧರ್ಮ ಹಾಳಾಯಿತೆಂದು ಎಳೆಹೂಟಿ ವಿಧಿಸಿದರು ಧರ್ಮಾಂಧರು. ರಾಜ ಅಮಾತ್ಯರೆನ್ನುವ ರಾಕ್ಷಸರು ಬೀದಿ ಬೀದಿಗಳಲ್ಲಿ ಶರಣರ ರಕ್ತ ಕೂಡಿ ಹರಿದಿತ್ತು. ಬೀದಿ ಬೀದಿಗಳಲ್ಲಿ ಶರಣರ ರಕ್ತ ಕೂಡಿ ಹರಿದಿತ್ತು. ಭಂಡಾರಿ ಸಾಂತರಸರ ಕಾಪಿಟ್ಟ ವಚನಗಳ ಕಟ್ಟುಗಳನ್ನೆಲ್ಲ ಸುಟ್ಟು ಕೇಕೆ ಹಾಕಿತ್ತು ಕೆಡಕು. ಬೆಳಗನುಟ್ಟು ಬಯಲಾಗಿ ಹೋದರು ನೋಡ ಶರಣರು ಅಂದು. ಬೆಳಗನುಟ್ಟು ಬಯಲಾಗಿ ಹೋದರು ನೋಡ ಶರಣರು ಅಂದು ಆ ವಿಜಯದಶಮಿಯ ದಿನದಂದು. ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತು, ಕೆಟ್ಟಿತ್ತು ನೋಡ ಲೋಕ, ಕೆಟ್ಟಿತ್ತು ನೋಡ ಜಗವು, ಕೆಟ್ಟಿತ್ತು ನೋಡ ಈರೇಳುವುದು ಲೋಕ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ ಎಂದು ಹೇಳಿದವರಿಗೆ, ದಯವಿಲ್ಲದ ಧರ್ಮ ಯಾವುದಯ್ಯ ಎಂದು ಹೇಳಿದವರಿಗೆ ಇದೇ ನೋಡು ಎಂದು ತೋರಿಸುವಂತೆ, ಇದೇ ನೋಡು ಎಂದು ತೋರಿಸುವಂತೆ ಕೊಂದವರನ್ನು ವಿನಾಶ ಬಯಸಿದವರನ್ನು ಮೀರಿ ಬದುಕಿತ್ತು ಮನುಷ್ಯರೆಲ್ಲ ಒಂದೇ ಎನ್ನುವ ಧರ್ಮ. ಅವರನ್ನೆಲ್ಲ ಮೀರಿ ಬೆರೆಯಿತ್ತು. ಇವತ್ತಿಗೂ ಕೂಡ ಈ ಧರ್ಮ ಇದೆ. ಕೊಂದವರನ್ನು ವಿನಾಶ ಬಯಸಿದವರನ್ನು ಮೀರಿ ಬದುಕಿತ್ತು ಮನುಷ್ಯರೆಲ್ಲ ಒಂದೇ ಎನ್ನುವ ಧರ್ಮ. ಸಕಲ ಜೀವಾತ್ಮರಿಗೆ ಲೇಸ ಬಯಸಿದ ಧರ್ಮ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದ ಧರ್ಮ. ಸುತ್ತ ಕತ್ತಲೆ ಮುತ್ತಿರುವಾಗ ಹಿಂಸೆ ವಿಜೃಂಭಿಸುತ್ತಿರುವಾಗ ಅಧರ್ಮವೆಂಬುದು ಧರ್ಮದ ಮುಸುಕುವಂತಿರುವಾಗ ಈಗಲೂ ಕಾಣಬಯಸುವವರಿಗೆ ಬೆಳಕು ತೋರಿಸುವ ಧರ್ಮ. ಅಂದು ವಿಜಯದಶಮಿ ಎಂದು ಮರಣವೇ ಮಹಾನವಮಿ ಎಂದವರು, ಸಾವಿಗಂಜದವರು, ಸಾವಿಗಳುಕದವರು, ಸತ್ತು ಬದುಕಿದ ಧೀರರು ಕೇಳುತ್ತಿದ್ದಾರೆ. ಶರಣರು ಕೇಳುತ್ತಿದ್ದಾರೆ. ಹೇಗೆ ಬದುಕಿವಿರಯ್ಯ ಕರ್ತಾರನ ಕಮ್ಮಟದಲ್ಲಿ. ನೀವು ಹ್ಯಾಂಗೆ ಬದುಕ್ತೀರಿ ಕರ್ತಾರನ ಕಮ್ಮಟದಲ್ಲಿ? ಎಲ್ಲಿ ನಿಮ್ಮ ಅಂತರಂಗ ಶುದ್ಧಿ, ಎಲ್ಲಿ ನಿಮ್ಮ ಬಹಿರಂಗ ಶುದ್ಧಿ? ನಮಸ್ಕಾರ. ಧನ್ಯವಾದಗಳು ಸರ್.